ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದೀನಿ. ಥಿಯೇಟ್ರಲ್ಲಿ ಜನ ಹೇಗೆ ರೆಸ್ಪಾಂಡ್ ಮಾಡಿದ್ರು, ಒಂದೊಂದು ಸೀನ್ಗೂ ಜನ ಬಂದು ಮಾತಾಡಿದಾಗ ನೀವು ಈ ತರ ಮಾಡಿದೀರಾ, ಈ ಸೀನಲ್ಲಿ ಹೀಗಿತ್ತು ಅಂತ ಅಂದಾಗ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಿದೆ ಈ ತರ ರೆಸ್ಪಾನ್ಸ್ ನೋಡಿ. ವೆರಿ ಹ್ಯಾಪಿ. ಇಲ್ಲ, ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಮನ್ಸಲ್ಲಿ ಏನೋ ಅನ್ಕೊಂಡ್ ಮಾಡಿರ್ತೀವಿ. ನಮ್ಗೆ ಆ ಕತೆ ಬಗ್ಗೆ ತುಂಬಾ ಅಪಾರವಾದ ಭರವಸೆ ಇತ್ತು. ಕತೆ ರಿಹರ್ಸಲ್ ಸ್ಟಾರ್ಟ್ ಮಾಡಿದಾಗ್ಲೂ ನಾನು ಸುರಾಗು, ನಮ್ಮ ಡೈರೆಕ್ಟರ್ ಆಗಿರ್ಲಿ, ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ, ಇದಕ್ಕೊಂದು ವಿಷನ್ ಇತ್ತು. ನಾವು ಈ ತರ ಜನ ಫೀಲ್ ಮಾಡ್ಬೇಕು, ಈ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಜನ ಅಂತ. ಸೊ ಇದನ್ನ ನೋಡಿದಾಗ ಜನ ಎಲ್ಲಾ ಸೀನ್ಗೂ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರ ಕಣ್ಣಲ್ಲಿ ನೀರ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಎಮೋಷನಲ್ ಆಗುತ್ತೆ. ಒಂದು ಸಾರ್ಥಕತೆ ಬಂದಿದೆ ಸರ್ ಇವತ್ತು. ಏನೇ ಮಾಡಿದ್ರು ಈ ಜನಕ್ಕೆ ನಾನು ನಿಜವಾಗ್ಲೂ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸ್ವೀಟ್ ಆಗಿ ನಮ್ಮ ಸಿನಿಮಾ ನೋಡ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಬಿಕಾಸ್ ನಾವೊಂದು ಹೊಸ ಪ್ರಯತ್ನ, ಒಂದು ಹೊಸ ಕತೆ ಇಟ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಲಿ ಅಥವಾ ಅದರಲ್ಲಿರೋದು ಎಂಟೈರ್ ಆಸ್ಪೆಕ್ಟ್ನ ಜನ ನೋಡಿ ಇಷ್ಟಪಟ್ಟಾಗ ನಮ್ಗೊಂದು ದೊಡ್ಡ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ಈ ದೊಡ್ಡ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಬಹಳ ಇಷ್ಟ ಆಗಿದೆ ಎಲ್ರಿಗೂ. ಆ ಥಿಯೇಟ್ರಲ್ಲಿ ಕೇಳ್ತಾ ಇದ್ದ ವಿಜುವಲ್ ಸೌಂಡು, ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಸಿಟಿ ಹೊಡಿತಾ ಇದ್ರೆ ನಮ್ಮ ಕ್ಲೈಮ್ಯಾಕ್ಸ್ ವರ್ಕ್ ಆಗಿದೆ ಅನ್ನೋ ಖುಷಿ ನಮಗೆ ಡೆಫಿನೆಟ್ಲಿ ಇದೆ. ಥ್ಯಾಂಕ್ ಯು. ನಿಜ, ಜನರ ಕೈಲಿದೆ. ನಮ್ಮ ಕೆಲಸ ನಾವು ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ ರೆಡಿ ಮಾಡಿದೀವಿ. ಈ ಸಿನಿಮಾ ವರ್ಕ್ ಆಗಿದ್ರೆ ಜನ ಎಲ್ಲ ದೊಡ್ಡ ಹೀರೋನ ಇನ್ನೂ ದೊಡ್ಡ ಹೀರೋ ಆಗಿ ಮಾಡಬೇಕು ಅಂತಂದು ನೋಡ್ತೀನಿ. ಕನ್ನಡ ಸಿನಿಮಾಗಳು ಜನ ಬಂದು ಥಿಯೇಟರ್ಗೆ ಬಂದು ನೋಡ್ತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷದ ವಿಷಯ. ಶೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸಾಕಷ್ಟು ಕಡೆ ಎಲ್ಲ ನಮ್ದು ಹೌಸ್ಫುಲ್ ಆಗಿತ್ತು. ಅದು ನನಗೆ ಇನ್ನೂ ದೊಡ್ಡ ನೆಮ್ಮದಿ ತಂದು ಕೊಟ್ಟಿದೆ. ಚೆನ್ನಾಗಿ ವರ್ಕ್ ಆಗುತ್ತೆ, ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗುತ್ತೆ ಅಂತ ಆಶಿಸ್ತಾ ಇದ್ದೀನಿ. ಖುಷಿ ಅನ್ನೋದಕ್ಕಿಂತ ಒಳ್ಳೆ ಸಿನಿಮಾ ಬಂದಿದೆ. ಆ ಸಿನಿಮಾನ ಕನ್ನಡಿಗರಿಗೆ ಮಡ್ಲಿಗೆ ಹಾಕಿದ್ದಾರೆ. ಅದನ್ನ ಎತ್ಕೊಂಡು ಹೋಗುವಂಥದ್ದು ಕನ್ನಡಿಗರ ಮೇಲೆ ಖುಷಿ ಆಗುತ್ತೆ. ತಂದೆಯಾಗಿ ಪ್ರತಿಯೊಬ್ಬರಿಗೆ ಖುಷಿ ಆಗುತ್ತೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಸುಮಾರು ತಿಂಗಳು ಅದಕ್ಕಾಗಿ ಟ್ರೈನ್ ಅಪ್ ಮಾಡಿದ್ದಾರೆ. ಅದಕ್ಕಾಗಿ ಬಾಡಿ ಯಾವ ರೀತಿ ಮಾಡಬೇಕಾದ್ರೆ ಅದೆಲ್ಲ ಟ್ರೈನ್ ಅಪ್ ಆಗಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಹುಡುಗರು, ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಒಂದು ಯಂಗ್ ಟೀಮ್ ಇದನ್ನ ತುಂಬ ಅದ್ಭುತವಾಗಿ ಮಾಡಿದೆ. ಜನ ಖುಷಿ ಆದಾಗ ನಮ್ಗೆ ಖುಷಿ ಆಗುತ್ತೆ. ಹೌದೌದು, ಖಂಡಿತವಲ್ಲೂ ಜನ ಎಲ್ಲ ಇಷ್ಟಪಟ್ಟಿದ್ದಾರೆ. ರಿಯಲಿ ಒಳ್ಳೆ ಸಿನಿಮಾ. ಎಲ್ಲ ಕನ್ನಡಿಗರು ಬಂದು ಆಶೀರ್ವಾದ ಮಾಡಲಿ. ನಾವು ತಂದೆಯಾಗಿ ಅವ್ರು ಯಾವ ದಾರಿಯಲ್ಲಿ ಹೋಗ್ತಾರೆ ಅವ್ರಿಗೆ ಬೆಂಬಲ ಕೊಡ್ಬೇಕಾಗಿ ನಮ್ಮ ಕರ್ತವ್ಯ, ಅದನ್ನ ಮಾಡಿದೀವಿ. ಸೊ ಇಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಕ್ಲೈಮ್ಯಾಕ್ಸ್ ಇದೆ, ಎಸ್ಪೆಷಲಿ ರೆಸ್ಪಾನ್ಸ್ ಏನಿತ್ತು ಜನದ್ದು ತುಂಬಾ ಇಷ್ಟ ಆಯ್ತು. ಸೊ ಅದೇ ಸರ್ ಹೇಳ್ದಂಗೆ ನಾವು ಇದಕ್ಕೆ ಸಿನಿಮಾ ಮಾಡೋದು. ಒಂದು ಸಿನಿಮಾ ಮಾಡೋದೇನೆ ಜನ ಅದನ್ನ ನೋಡಿ ಅದನ್ನ ಎಂಜಾಯ್ ಮಾಡ್ಲಿ ಅಂತ. ಸೊ ಅದು ಇವತ್ತಾಗಿದೆ. ಸೊ ಅದೊಂಥರ ನನ್ಸಾದಂಗೆ ನಂಗೆ. ಸೊ ಹೋಪ್ಫುಲಿ ಲೈಕ್ ಯಾರ್ಯಾರು ಇಷ್ಟಪಟ್ಟಿದಾರೋ ಎಲ್ಲರೂ ದಯವಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಹೋಗಿ ಒಳ್ಳೆ ರಿವ್ಯೂಸ್ ಶೇರ್ ಮಾಡ್ಕೊಂಡು ಸಾಕಷ್ಟು ಜನಕ್ಕೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಲಿ ಅಂತ. ಸೊ ಇಲ್ಲ, ಇದು ಪ್ರವೀರ್ ಶೆಟ್ಟಿ ಅವರು ಆಕ್ಚುಲಿ ಅನುಪಮ್ ಖೇರ್ ಅಲ್ಲಿ ಟ್ರೈನ್ಡ್ ಆಕ್ಟರ್. ನಾನು ಕೂಡ ಫಿಲ್ಮ್ ಸ್ಕೂಲ್ ಮುಗಿಸ್ಕೊಂಡ್ಬಂದಿದ್ದೆ. ಸೊ ನಮ್ಮಿಬ್ರದ್ದು ವೇವ್ಲೆಂತ್ ಚೆನ್ನಾಗಿತ್ತು. ರಿಷಿಕಾ ಅವರು ಅದ್ಭುತವಾದ ಆಕ್ಟರ್. ಈ ಸಿನಿಮಾನಲ್ಲಿ ಯಾರ್ಯಾರು ಮಾಡಿದಾರೋ ಎಲ್ಲರೂ ಅದ್ಭುತವಾದ ಆಕ್ಟರ್ಗಳು. ಸೊ ಕಾಸ್ಟಿಂಗ್ ಅಲ್ಲೇನೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋರನ್ನ ಕಾಸ್ಟ್ ಮಾಡ್ಕೊಂಡಿದ್ದೆ ನಾನು ಆಕ್ಚುಲಿ. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಥಿಯೇಟ್ರಲ್ಲಿ ಎಲ್ಲರ ಜೊತೆ ನೋಡಿದಾಗ ಅಂದ್ರೆ ಅವ್ರ ರಿಯಾಕ್ಷನ್, ನಮ್ಮ ಸೀನ್ಸಿಗೆ ನಮ್ಗೆ ಯಾವ ಸೀನ್ಸ್ ಓಕೆ ಈ ತರ ರಿಯಾಕ್ಟ್ ಆಗ್ಬೇಕು, ಈ ತರ ಇರಬಹುದು ಅಂತ ಅನ್ಕೊಂಡಿದ್ದೀವಿ. ಆ ಸೀನ್ಸ್ಗೆ ತುಂಬಾ ರಿಯಾಕ್ಟ್ ಮಾಡಿದ್ದಾರೆ. ಮತ್ತೆ ಎಂಡಲ್ಲಿ ಎಲ್ಲರೂ ತುಂಬಾ ಇಷ್ಟ ಪಟ್ಟಿದ್ದಾರೆ ಅಂತ ನನ್ಗೆ ಅದೇ ಎಲ್ಲರೂ ಬಂದು ಹೇಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಅವ್ರು ಹೇಳೋ ಹಾಗೆ ತುಂಬಾ ಎಫರ್ಟ್ ಹೋಗುತ್ತೆ. ಮತ್ತೆ ಕತೆ ಮೇಲೆ ತುಂಬಾ ನಂಬಿಕೆ ಇತ್ತು, ಕತೆ ಚೆನ್ನಾಗಿದೆ ಅಂತ. ಸೊ ಫೈನಲಿ ಫಿಲ್ಮ್ ಅಲ್ಲಿ ಈ ತರ ಬಂದಿದೆ, ಈ ತರ ಜನಗೆ ಇಷ್ಟ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಇಲ್ಲ, ಒಂದು ಬ್ಯೂಟಿಫುಲ್ ಆಗಿರೋ ತಂಡ ಸರ್. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡುವಂತ ಪ್ರಯತ್ನ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಒಬ್ಬ ನಟನಾಗಿ ಏನ್ ಕಾಂಟ್ರಿಬ್ಯೂಟ್ ಮಾಡಬಹುದು. ಬ್ಯೂಟಿಫುಲ್ ಆಗಿ ಒಂದು ಸಿನಿಮಾನ ಹೆಣೆಯುವಂತ ಪ್ರಯತ್ನ ಪಟ್ಟಿದ್ದಾರೆ ಜಯರಾಮ್ ದೇವಸಮುದ್ರ ಅವ್ರ ಪ್ರೊಡಕ್ಷನ್ ಅಲ್ಲಿ. ಅಂಡ್ ಸುರಾಗ್ ಸಾಗರ್ ಅವರ ನಿರ್ದೇಶನ. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನಕುಲ್ ಭಯಂಕರ್ ಅವರು. ಅದೇ ಪ್ರತಿ ಒಂದು ಹೊಸ ತಂಡದ ಜೊತೆ ಅಸೋಸಿಯೇಟ್ ಆಗ್ತಾನು ಒಂದು ಹೊಸ ಅನುಭವ ಮಾಡ್ಕೊಳ್ಳೋದಕ್ಕೆ, ಅದ್ರ ಜೊತೆಗೆ ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶ ಈ ಸಿನಿಮಾ ಮುಖಾಂತರ ನನಗೆ ಸಿಕ್ಕಿದೆ. ಒಂದ್ಸಲ ಒಂದು ತಂಡ, ಒಂದು ನಿರ್ದೇಶಕ, ಒಬ್ಬ ನಿರ್ಮಾಪಕ ನಂಬ್ಕೊಂಡು ಹೋದ್ಮೇಲೆ ಟಿಪ್ಸ್ ಕೊಡೋ ತರ ಆಗ್ಬಾರ್ದು. ಟಿಪ್ಸ್ ಕೊಡೋ ತರ ಆದ್ರೆ ನಂಬಾರ್ದು. ಇಲ್ಲ ಸರ್, ಆ ಸೀನಿಯರ್ ನಾನಲ್ಲ ಟಿಪ್ಸ್ ಕೊಡೋ ಅಷ್ಟು. ಎಸ್, ಥ್ಯಾಂಕ್ ಯು.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಈಗ ಇದಕ್ಕಿಂತ ಹಿಂದೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ, ಇವಾಗ ಇನ್ನೊಂದು ಸಿನಿಮಾ, ಇದು 2ನೇ ಸಿನಿಮಾ ಅವ್ರದ್ದು. ಅಂದರೆ ಪ್ರೀವಿಯಸ್ ಸಿನಿಮಾ ಕಂಪೇರ್ ಮಾಡಿದ್ರು ಕೂಡ ಈ ಸಿನಿಮಾದಲ್ಲಿ ಅಂದರೆ ಆ ನಿರ್ದೇಶಕರು ಕೂಡ ಅದೇ ಥರ ಅವ್ರ ಹತ್ರ ಒಂದು ನಟನೆಯನ್ನು ತಗ್ಸುವಂಥ ಪ್ರಯತ್ನ ಕೂಡ ಮಾಡಿರೋದು ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆಕ್ಟ್ ಮಾಡಿದ್ದಾರೆ. ಹಲೋ, ಮೈಸೆಲ್ಫ್ ರಿಯಾ ಭಾಸ್ಕರ್. ಸೊ ಇವತ್ತು ನಾವು ನಿದ್ರಾದೇವಿ ನೆಕ್ಸ್ಟ್ ಮೂವಿ ನೋಡಕ್ ಬಂದಿದ್ದೀವಿ. ತುಂಬಾನೇ ಖುಷಿ ಆಯಿತು ನನಗಂತೂ ಸಿನಿಮಾನ ನೋಡಿ, ವಿತ್ ಅ ವೆರಿ ಫ್ರೆಶ್ ಆ್ಯಂಡ್ ಯುನಿಕ್ ಕಾನ್ಸೆಪ್ಟ್. ಸೊ ಸಾಗರ್ ಸರ್ ಡೈರೆಕ್ಷನ್ ಮತ್ತು ಜಯರಾಮ್ ಸರ್ ಪ್ರೊಡಕ್ಷನಲ್ಲಿ ಸಿನಿಮಾ ಬಂದಿದೆ. ನಮ್ಮ ಥರ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಇರೋರಿಗೆ, ಯಂಗ್ಸ್ಟರ್ಸ್ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ನೋಡಬೇಕು. ಚಿಕ್ಕವರಿಂದ ದೊಡ್ಡವ್ರು ಎಲ್ಲರೂ ಕುತ್ಕೊಂಡು ಯಾವುದೇ ರೀತಿ ಮುಜುಗರ ಇಲ್ಲದೆ ವಿತ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್, ಅದರಲ್ಲೂ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನ ತಂದಿದ್ದಾರೆ. ಸೊ ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಕಾನ್ಸೆಪ್ಟ್ ಬಂದಿದೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತು ಸೆಪ್ಟೆಂಬರ್ 12ಗೆ ರಿಲೀಸ್ ಆಗಿದೆ ಸಿನಿಮಾ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗ್ಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಎನ್ಕರೇಜ್ ಮಾಡಿ. ಸೊ ಥ್ಯಾಂಕ್ ಯು.